ಡಿಕೆ ಶಿವಕುಮಾರ್ ಮನೆ ಹಾಗೆ ಕಚೇರಿ ಮೇಲೆ ಐಟಿ ದಾಳಿ ನಡೆದಿರುವ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿರುವ ಕ್ವೀನ್ಸ್ ರಸ್ತೆಯ ಐಟಿ ಕಚೇರಿಗೆ ಭದ್ರತೆಯನ್ನು ಒದಗಿಸಲಾಗಿದೆ. ಐಟಿ ಕಚೇರಿಯಲ್ಲಿದ್ದ ಜನರನ್ನ ಸಿಬ್ಬಂದಿ ಹೊರಗಡೆ ಕಳಿಸ್ತಾ ಇದ್ದಾರೆ. ಐಟಿ ಕಚೇರಿಯಲ್ಲಿ ಡಿಕೆ ಶಿವಕುಮಾರ್ ಅವರ ವಿಚಾರಣೆ ನಡೆಸುವ ಸಾಧ್ಯತೆ ಕೂಡ ಇದೆ ಎನ್ನಲಾಗ್ತಾ ಇದೆ. ಈ ಕಾರಣದಿಂದಾಗಿ ಅಲ್ಲಿನ ಭದ್ರತೆಯನ್ನ ಹೆಚ್ಚುಗೊಳಿಸಲಾಗಿದ್ದು ಅಲ್ಲಿದ್ದ ಇತರೆ ಜನರನ್ನ ಕಚೇರಿಯಿಂದ ಹೊರಗಡೆ ಐಟಿ ಇಲಾಖೆಯ ಐಟಿ ಕಚೇರಿಯ ಸಿಬ್ಬಂದಿ ಹೊರಗಡೆ ಕಳಿಸುತ್ತಿದ್ದಾರೆ ಅನ್ನೋ ಮಾಹಿತಿ. ಡಿಕೆ ಶಿವಕುಮಾರ್ ಅವರನ್ನ ಇಲ್ಲಿ ಅಂದ್ರೆ ಐಟಿ ಕಚೇರಿಯಲ್ಲಿ ವಿಚಾರಣೆಗೆ ಒಳಪಡಿಸಬಹುದು ಅನ್ನೋ ಮಾಹಿತಿ ಕೂಡ ಸದ್ಯಕ್ಕೆ ಸಿಗ್ತಾ ಇದೆ. ಈಗಾಗಲೇ ಡಿಕೆ ಶಿವಕುಮಾರ್ ಅವರ ಮನೆ ಹಾಗೆ ಕಚೇರಿ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದು ಬೆಂಗಳೂರಿನಲ್ಲಿರುವ ಕ್ವೀನ್ಸ್ ರಸ್ತೆಯ ಐಟಿ ಕಚೇರಿಯಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿಯೇ ಕಚೇರಿ ಸುತ್ತಮುತ್ತ ಭದ್ರತೆಯನ್ನ ಬಿಗಿಗೊಳಿಸಲಾಗಿದೆ. ಹಾಗೆ ಕಚೇರಿಯಲ್ಲಿದ್ದ ಇತರೆ ಜನರನ್ನ ಕೂಡ ಹೊರಗಡೆ ಕಳಿಸಲಾಗ್ತಾ ಇದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಬೆಂಗಳೂರಿನ ಕ್ವೀನ್ಸ್ ರಸ್ತೆಯಲ್ಲಿರುವ ಐಟಿ ಕಚೇರಿಯ ಸೆಕ್ಯೂರಿಟಿಯನ್ನ ಕೂಡ ಮತ್ತಷ್ಟು ಹೆಚ್ಚಿಸಲಾಗಿದೆ. ಹಾಗೆ ಅದರಲ್ಲಿದ್ದ ಇತರೆ ಜನರನ್ನ ಕೂಡ ಹೊರಗಡೆ ಕಳಿಸಲಾಗ್ತಾ ಇದೆ. ಒಂದ್ ಕಡೆ ಐಟಿ ಅಧಿಕಾರಿಗಳ ತಂಡ ಡಿಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟ ಬೇರೆ ಬೇರೆ ಭಾಗದಲ್ಲಿರುವ ಆಸ್ತಿ ಹಾಗೆ ದಾಖಲಾತಿಗಳ ಪರಿಶೀಲನೆಯಲ್ಲಿ ಮಗ್ನರಾಗಿದ್ರೆ, ಮತ್ತೊಂದು ಕಡೆಯಲ್ಲಿ ಐಟಿ ಕಚೇರಿಯಲ್ಲಿಯೂ ಕೂಡ ಈ ದಾಳಿಗೆ ಸಂಬಂಧಪಟ್ಟಂತೆಯೇ ಕೆಲವೊಂದು ಚಟುವಟಿಕೆಗಳು ಬಿರುಸಾಗಿರುವುದು, ಭದ್ರತೆಯನ್ನ ಬಿಗಿಗೊಳಿಸಲಾಗಿದೆ. ಹಾಗೆ ಅಲ್ಲಿದ್ದ ಇತರೆ ಜನರನ್ನ ಕೂಡ ಅಲ್ಲಿಂದ ತೆರವುಗೊಳಿಸಲಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರನ್ನ ಇಲ್ಲಿ ಅಂದ್ರೆ ಐಟಿ ಕಚೇರಿಯಲ್ಲಿ ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ ಕೂಡ ಇದೆ ಎನ್ನಲಾಗ್ತಾ ಇದೆ. ಅದಕ್ಕೆ ಪೂರಕವಾಗಿ ಕೆಲವೊಂದು ಡೆವಲಪ್ಮೆಂಟ್ಸ್ ಐಟಿ ಕಚೇರಿಯಲ್ಲಿ ನಡೀತಾ ಇರೋದು, ಕಚೇರಿಯಲ್ಲಿ ಇದ್ದ ಜನರನ್ನ ಅಲ್ಲಿಂದ ಹೊರಗಡೆ ಕಳಿಸಲಾಗ್ತಾ ಇದೆ. ನಾವು ದೃಶ್ಯದಲ್ಲಿ ನೋಡ್ತಾ ಇದ್ವಿ, ಬೆಂಗಳೂರಿನ ಕ್ವೀನ್ಸ್ ರಸ್ತೆಯಲ್ಲಿರುವ ಐಟಿ ಇಲಾಖೆಯ ಅಂದ್ರೆ ಐಟಿಯ ಕಚೇರಿ ಇದು. ಇಲ್ಲಿ ಭದ್ರತೆಯನ್ನ ಹೆಚ್ಚುಗೊಳಿಸಲಾಗಿದೆ. ಹಾಗೆ ಜನರನ್ನ ಕೂಡ ಅಲ್ಲಿಂದ ತೆರವುಗೊಳಿಸಲಾಗ್ತಾ ಇದೆ. ಒಂದ್ ಕಡೆ ಸದಾಶಿವನಗರದಲ್ಲಿರುವ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ತಪಾಸಣೆ ಹಾಗೆ ವಿಚಾರಣೆ ಮುಂದುವರೆದಿದೆ. ಡಿಕೆ ಶಿವಕುಮಾರ್ ಅವರು ಕೂಡ ಸದ್ಯಕ್ಕೆ ಸದಾಶಿವನಗರದಲ್ಲಿರುವ ನಿವಾಸದಲ್ಲಿಯೇ ಇದ್ದಾರೆ. ಇವರನ್ನ ಐಟಿ ಕಚೇರಿಗೆ ಕರೆತಂದು ಅಲ್ಲಿ ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಬೆಳ್ಳಂ ಬೆಳಗ್ಗೆಯೇ ಸಚಿವ ಡಿಕೆ ಶಿವಕುಮಾರ್ ಅವರಿಗೆ ಐಟಿ ಅಧಿಕಾರಿಗಳು ಶಾಕ್ ನೀಡಿರೋದು. ಬಿಡದಿ ಸಮೀಪದ ಈಗಲ್ಟನ್ ರೆಸಾರ್ಟ್ ನಲ್ಲಿ ಗುಜರಾತ್ನ ಕಾಂಗ್ರೆಸ್ ಶಾಸಕರ ಜೊತೆಯಲ್ಲಿದ್ದ ಡಿಕೆ ಶಿವಕುಮಾರ್ ಅವರನ್ನ ಐಟಿ ಅಧಿಕಾರಿಗಳು ಅಲ್ಲಿ ಬೇಟೆಯಾಡ್ತಾರೆ. ಅಲ್ಲಿ ಕೆಲ ಹೊತ್ತು ವಿಚಾರಣೆಗೆ ಒಳಪಡಿಸಿ ನಂತರ ಅವರನ್ನ ನೇರವಾಗಿ ಸದಾಶಿವನಗರದಲ್ಲಿರುವ ನಿವಾಸಕ್ಕೆ ಕರೆದುಕೊಂಡು ಬರ್ತಾರೆ. ಸದಾಶಿವನಗರದ ನಿವಾಸದಲ್ಲಿ ಸದ್ಯಕ್ಕೆ ಡಿಕೆ ಶಿವಕುಮಾರ್ ಅವರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಕೇವಲ ಸಚಿವ ಡಿಕೆ ಶಿವಕುಮಾರ್ ನಿವಾಸ ಮಾತ್ರವಲ್ಲ, ಅವರ ಸಂಬಂಧಿಕರು ಹಾಗೆ ಆಪ್ತರ ನಿವಾಸದ ಮೇಲೂ ಕೂಡ ದಾಳಿಯನ್ನ ನಡೆಸಲಾಗಿದೆ. ಹಾಗೆ ಡಿಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟ ಇತರೆ ಭಾಗದಲ್ಲಿರುವ ನಿವಾಸ, ಕಚೇರಿ, ಕಾಲೇಜ್ಗಳಲ್ಲೂ ಕೂಡ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ದೆಹಲಿಯಲ್ಲಿರುವ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ 11 ಕೋಟಿಯಷ್ಟು ಹಣ ಜಪ್ತಿಯಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಇದನ್ನ ಹೊರತುಪಡಿಸಿಯೂ ದಾಳಿ ಹಾಗೆ ವಿಚಾರಣೆ ಮುಂದುವರೆದಿದ್ದು, ಇತ್ತ ಕ್ವೀನ್ಸ್ ರಸ್ತೆಯಲ್ಲಿರುವ ಐಟಿ ಕಚೇರಿಗೆ ಕರೆತಂದು ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ ಇದೆ ಅನ್ನೋ ಸೂಚನೆ ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಇವಾಗ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ಲಿಕ್ಕೆ ಕ್ವೀನ್ಸ್ ರಸ್ತೆಯಲ್ಲಿರುವ ಐಟಿ ಕಚೇರಿ ಬಳಿಯಿಂದಲೇ ನಮ್ಮ ಪ್ರತಿನಿಧಿ ಪ್ರಮೋದ್ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಮೋದ್, ಒಂದ್ ಕಡೆ ಸದಾಶಿವನಗರದಲ್ಲಿ ಡಿಕೆ ಶಿವಕುಮಾರ್ ಅವರ ವಿಚಾರಣೆ ಮುಂದುವರೆದಿದ್ರೆ, ಇತ್ತ ಐಟಿ ಕಚೇರಿಯಲ್ಲೂ ಕೂಡ ಕೆಲವೊಂದು ಚಟುವಟಿಕೆಗಳು ಬಿರುಸುಗೊಳ್ತಾ ಇರೋದು. ಸೊ ಒಟ್ಟಾರೆ ಅಲ್ಲಿನ ಸ್ಥಿತಿಗತಿಯ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಇದೆ? ಐಟಿ ಇಲಾಖೆ ಪ್ರಮುಖವಾಗಿ ಕ್ವೀನ್ಸ್ ರಸ್ತೆಯಲ್ಲಿರುವಂತಹ ಐಟಿ ಕೇಂದ್ರ ಕಚೇರಿಯಲ್ಲಿ ಈಗ ಸಾಕಷ್ಟು ಬಿರುಸಿನ ಚಟುವಟಿಕೆಗಳು ಕೂಡ ಆಗಲೇ ಆರಂಭವಾಗಿದೆ. ಇವತ್ತು ಬೆಳಗ್ಗೆಯಿಂದಲೇ ಕೂಡ ಅನೇಕ ಅಧಿಕಾರಿಗಳು ಇಲ್ಲಿಂದ ಕ್ರಿಯಾಶೀಲರಾಗಿದ್ದರು. ಪ್ರಮುಖವಾಗಿ ಡಿಜಿ ಬಾಲಕೃಷ್ಣನ್ ಅವರ ನೇತೃತ್ವದಲ್ಲೇ ಸಂಪೂರ್ಣ ಕಾರ್ಯಾಚರಣೆ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಸ್ವತಃ ಬಾಲಕೃಷ್ಣ ಅವರೇ ಇವತ್ತು ಬೆಳಗ್ಗೆನೇ ಈ ಒಂದು ಆಫೀಸ್ಗೆ ಕಚೇರಿಗೆ ಬಂದು ಎಲ್ಲವನ್ನೂ ಕೂಡ ಮಾನಿಟರ್ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಅದಾದ ಬಳಿಕ ಎಲ್ಲ ಮಾಧ್ಯಮದವರು ಕೂಡ ಐಟಿ ಕಚೇರಿಗೆ ಬಂದು ಮಾಹಿತಿಯನ್ನು ಕಲೆ ಹಾಕುವ ಕೆಲಸವನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಕೂಡ ಯಾವುದೇ ಹಿರಿಯ ಅಧಿಕಾರಿಗಳಾಗಲಿ ಅಥವಾ ಇನ್ನಿತರ ಅಧಿಕಾರಿಗಳಾಗಲಿ ಯಾವುದೇ ಮಾಹಿತಿಯನ್ನ ನೀಡಬಾರ್ದು ಅನ್ನೋ ಒಂದು ಕಟ್ಟುನಿಟ್ಟಿನ ಆದೇಶವನ್ನ ಕೂಡ ಮಾಡಲಾಗಿದೆ. ಇದರ ಜೊತೆಗೆ ಈಗಾಗಲೇ ಡಿಕೆ ಶಿವಕುಮಾರ್ ಅವರನ್ನ ಅವರ ಸದಾಶಿವನಗರ ನಿವಾಸಕ್ಕೆ ಕೂಡ ಕರೆದೊಯ್ಯಲಾಗಿದೆ. ಈಗ ಅಗತ್ಯ ಬಿದ್ದರೆ ಮುಂದಿನ ಹಂತದಲ್ಲಿ ಏನಾದರೂ ಹೆಚ್ಚಿನ ವಿಚಾರಣೆ ಅಗತ್ಯವಿದ್ದರೆ ನೇರವಾಗಿ ಐಟಿ ಕಚೇರಿಗೆ ಕೂಡ ಕರ್ಕೊಂಡ್ಬರುವಂತಹ ಸಾಧ್ಯತೆ ಇದೆ ಅಂತ ಇಲ್ಲಿನ ಮೂಲಗಳು ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ಈಗಾಗಲೇ ಒಂದು ವೇಳೆ ಡಿಕೆ ಶಿವಕುಮಾರ್ ಅವರನ್ನ ಇಲ್ಲಿ ಕರ್ಕೊಂಡ್ಬಂದ್ರೆ ಮತ್ತಷ್ಟು ಚಟುವಟಿಕೆಗಳು ಹೆಚ್ಚಾಗುತ್ತೆ, ಅವರ ಬೆಂಬಲಿಗರು ಕೂಡ ಬಾಕಿ ಬರುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಈಗಾಗಲೇ ಮಾಡಲಾಗಿದೆ. ನಾವು ದೃಶ್ಯದಲ್ಲಿ ನೋಡ್ಬೋದು, ಒಂದು ವಿಶೇಷ
ಕೂಡ ಈಗಾಗಲೇ ಪೊಲೀಸರು ನಿಯೋಜನೆ ಮಾಡಿದ್ದಾರೆ. ಇದರ ಜೊತೆಗೆ ಮತ್ತೊಂದು ಪ್ರಮುಖವಾದಂತಹ ವಿಚಾರ ಅಂದ್ರೆ ಸ್ಮಿತಾ, ಈಗಾಗಲೇ ಐಟಿ ಕಚೇರಿ ಒಳಗಡೆ ಸಾರ್ವಜನಿಕರು ಕೂಡ ಅವರವರ ಕೆಲಸಕ್ಕೆ ಬೆಳಗ್ಗೆಯಿಂದಲೇ ಕೂಡ ಆಗಮಿಸ್ತಾ ಇದ್ರು. ಆದರೆ ಸುಮಾರು 15 ನಿಮಿಷಗಳ ಹಿಂದೆ ಎಲ್ಲ ಸಾರ್ವಜನಿಕರನ್ನು ಕೂಡ ಕಚೇರಿಯಿಂದ ಹೊರಗಡೆ ಕಳಿಸಲಾಗ್ತಾ ಇದೆ. ಅಂದ್ರೆ ಎಲ್ಲ ಫ್ಲೋರ್ಗಳಲ್ಲೂ ಕೂಡ ತುಂಬಾ ಬಿಗಿಯಾದಂತಹ ಸ್ಕ್ರೂಟಿನಿಯನ್ನ ಮಾಡಲಾಗ್ತಾ ಇದೆ. ಯಾರು ಕೂಡ ಹೊರಗಡೆಯವರು ಅಥವಾ ಸಾರ್ವಜನಿಕರು ಕಚೇರಿ ಹೊರಗಡೆ ಇರೋದಕ್ಕೆ ಅವಕಾಶವನ್ನ ನೀಡಲಾಗ್ತಾ ಇಲ್ಲ. ಇನ್ನು ಕೆಲಸಕ್ಕೆ ಬಂದವರು ಕೂಡ ಅವರ ಮಾಹಿತಿ ಜೊತೆಗೆ ಕೆಲಸದ ಡೀಟೇಲ್ ಜೊತೆಗೆ ID ಕಾರ್ಡ್ ಗುರುತಿನ ಚೀಟಿಯನ್ನ ಕೂಡ ಕೇಳ್ತಾ ಇದ್ದಾರೆ. ಯಾರಿಗೂ ಕೂಡ ಒಳಗಡೆ ಬಿಡ್ತಾ ಇಲ್ಲ. ಈಗ ಇವತ್ತು ಯಾರದೇ ಕೆಲಸ ಇದ್ರೂ ಕೂಡ ಕೇವಲ ತುರ್ತು ಕೆಲಸಗಳಿಗೆ, ಅಗತ್ಯ ಕೆಲಸಗಳಿಗೆ ಮಾತ್ರ ಒಳಗಡೆ ಬಿಡ್ತಾ ಇದ್ದಾರೆ. ಅದನ್ನು ಹೊರತಾಗಿ ಯಾವುದೇ ಅಪ್ಲಿಕೇಶನ್ಸ್ ಇರ್ಬೋದು, ಸ್ವೀಕೃತಿ ಇರ್ಬೋದು, ಅದಕ್ಕೆ ಯಾವುದೇ ಅವಕಾಶವನ್ನ ನೀಡ್ತಾ ಇಲ್ಲ. ಹೀಗೆ ಬಂದೋಬಸ್ತ್ ಕೂಡ ಮಾಡಲಾಗ್ತಾ ನೋಡ್ಬೋದು ದೃಶ್ಯದಲ್ಲಿ. ಇನ್ನಷ್ಟು ಹೆಚ್ಚಿನ ಪೊಲೀಸ್ ತುಕಡಿಗಳು ಕೂಡ ಬರುವಂತ ನಿರೀಕ್ಷೆ ಇದೆ. ಬಿಗಿಯಾದ ಬಂದೋಬಸ್ತ್ ಕೂಡ ಆಗ್ತಾ ಇದೆ. ಸಾರ್ವಜನಿಕರನ್ನು ಕೂಡ ಒಳಗಡೆ ಬಿಡ್ತಾ ಇಲ್ಲ. ಹಾಗೆ ಯಾವುದೇ ಅಧಿಕಾರಿಗಳಿಗೂ ಕೂಡ ಏನು ಹಿರಿಯ ಅಧಿಕಾರಿಗಳಾದ ಅವ್ರು ಯಾರು ಕೂಡ ಕಚೇರಿಯಿಂದ ಹೊರಗಡೆ ಹೋಗ್ತಾ ಇಲ್ಲ. ಎಲ್ಲರೂ ಕೂಡ ಒಂದು ಬಿಗಿಯಾದಂಥ ಎನ್ಕ್ವೈರಿಗೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸ್ಮಿತಾ, ರೈಟ್, ಧನ್ಯವಾದ ಪ್ರಮೋದ್ ಇವರೆಗಿನ ಅಪ್ಡೇಟ್ಗಾಗಿ. ಡಿಕೆ ಶಿವಕುಮಾರ್ ಮನೆ ಹಾಗೆ ಕಚೇರಿ ಮೇಲೆ ಐಟಿ ದಾಳಿ ನಡೆದಿರುವ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ಜೊತೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಸಮಾಲೋಚನೆಯನ್ನ ನಡೆಸ್ತಾ ಇದ್ದಾರೆ. ಸಿಎಂ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಸಮಾಲೋಚನೆಯನ್ನ ನಡೆಸ್ತಾ ಇದ್ದಾರೆ. ಐಟಿ ದಾಳಿಯ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಸಿಎಂ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಸಮಾಲೋಚನೆ ನಡೆಸಲಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಈ ಐಟಿ ರೇಡ್ನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಪಡೆದುಕೊಳ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಡಿಕೆ ಶಿವಕುಮಾರ್ ಸಾಕಷ್ಟು ಪ್ರಭಾವಿ ಮುಖಂಡರು ಹಾಗೆ ಪ್ರಭಾವಿ ಸಚಿವರು ಕೂಡ, ಹೀಗಾಗಿ ಡಿಕೆ ಶಿವಕುಮಾರ್ ಅವರ ಮನೆ ಹಾಗೆ ಕಚೇರಿ ಮೇಲೆ ದಾಳಿಯನ್ನ ನಡೆಸಿರೋದು ಒಂದ್ ರೀತಿಯಲ್ಲಿ ರಾಜ್ಯ ಸರ್ಕಾರಕ್ಕೂ ಕೂಡ ಅದರ ವರ್ಚಸ್ಸಿಗೂ ಕೂಡ ಎಲ್ಲೊಂದ್ ಕಡೆ ಹೊಡೆತ ಬೀಳುವ ಸಾಧ್ಯತೆ ಇದೆ. ಹೀಗಾಗಿ ಮುಂದಿನ ಪ್ರತಿಯೊಂದು ಹೆಜ್ಜೆಯನ್ನ ಕೂಡ ಸೂಕ್ಷ್ಮವಾಗಿ ಇಡಬೇಕಾದ ಅನಿವಾರ್ಯತೆ ಇರೋದು, ಹಾಗೆ ಯಾವ ರೀತಿಯಲ್ಲಿ ಇದನ್ನ ಸಮರ್ಥಿಸಿಕೊಳ್ಬೇಕು ಅನ್ನೋದನ್ನ ಕೂಡ ಈಗ ಚರ್ಚೆ ಮಾಡುವ ಅನಿವಾರ್ಯತೆ ಸಿಎಂ ಸಿದ್ದರಾಮಯ್ಯ ಅವರ ಮುಂದಿರೋದು. ಈಗಾಗಲೇ ಸಿಎಂ ಪ್ರತಿಕ್ರಿಯೆಯನ್ನ ನೀಡಿದ್ರು. ಇದೆಲ್ಲವೂ ಕೂಡ ಕೇಂದ್ರ ಸರ್ಕಾರದ ಷಡ್ಯಂತರ, ಇದರಲ್ಲಿ ಬಿಜೆಪಿಯ ರಾಜಕೀಯ ಷಡ್ಯಂತರ ಅಡಗಿದೆ ಅನ್ನೋ ಹೇಳಿಕೆಯನ್ನ ಕೂಡ ಸಿಎಂ ಸಿದ್ದರಾಮಯ್ಯ ನೀಡಿದ್ರು. ಆದ್ರೆ ಈ ಪ್ರತಿಕ್ರಿಯೆ ಹೊರತಾಗಿಯೂ ಕೂಡ ಕೆಲವೊಂದಿಷ್ಟು ನಿರ್ಧಾರಗಳನ್ನ ಕೈಗೊಳ್ಳಬೇಕಾಗುತ್ತೆ. ಹಾಗೆ ಮುಂದಿನ ನಡೆಗಳ ಬಗ್ಗೆ ಸುದೀರ್ಘ ಚರ್ಚೆಯನ್ನ ನಡೆಸಬೇಕಾಗುತ್ತೆ. ಹೀಗಾಗಿ ಸಿಎಂ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಇದೀಗ ಸಮಾಲೋಚನೆಯನ್ನ ನಡೆಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರ ಮನೆ ಹಾಗೆ ಕಚೇರಿಗಳ ಮೇಲೆ ನಡೆದಿರುವ ಐಟಿ ದಾಳಿಗೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳಿಂದ ಸಂಪೂರ್ಣ ಮಾಹಿತಿಯನ್ನ ಸಿಎಂ ಸಿದ್ದರಾಮಯ್ಯ ಪಡೆದುಕೊಳ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಸಿಎಂ ಸಿದ್ದರಾಮಯ್ಯ ಕೂಡ ಸಚಿವ ಡಿಕೆ ಶಿವಕುಮಾರ್ ಅವರ ಮನೆ ಹಾಗೆ ಕಚೇರಿ ಮೇಲೆ ನಡೆದಿರುವ ಐಟಿ ದಾಳಿ ಕುರಿತಾಗಿ ಸಮಾಲೋಚನೆಯನ್ನ ಮಾಡ್ತಾ ಇರುವುದು. ಏನ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಮೀಟಿಂಗ್ ಬಗ್ಗೆ? ಹೌದು ಸ್ಮಿತಾ, ಈಗಾಗಲೇ ಏನಂತಂದ್ರೆ ಸಿಎಂ ಸಿದ್ದರಾಮಯ್ಯನವರು ಅಧಿಕಾರಿಗಳನ್ನ ಕರೆದು ಐಟಿ ರೈಡ್ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಪಡ್ಕೋತಾ ಇದ್ದಾರೆ. ಅದರ ಜೊತೆಗೆ ಯಾವ ರೀತಿಯಾಗಿ ಏನಂತಂದ್ರೆ ಕೇಂದ್ರ ಸರ್ಕಾರದವ್ರು ಏನಂತಂದ್ರೆ ಕೇವಲ ಕಾಂಗ್ರೆಸ್ ಶಾಸಕರ ಮೇಲೆ ಅಂದ್ರೆ ಸ್ಪೆಷಲಿ ಏನಂತಂದ್ರೆ ಡಿಕೆ ಸುರೇಶ್ ಮತ್ತು ಡಿಕೆ ಶಿವಕುಮಾರ್ ಅವ್ರ ಮೇಲೆ ಏನಂತಂದ್ರೆ ಮನೆಯ ದಾಳಿ ನಡೆಸಿದ್ದಾರೆ. ಈ ವಿಚಾರವಾಗಿ ಏನಂತಂದ್ರೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಪಡ್ಕೊಂಡು ಯಾವ ರೀತಿಯ ಮುಂದಿನ ಕ್ರಮಗಳನ್ನ ಕೈಗೊಳ್ಬೇಕು ಅಂತ ಸಹಿತ ಏನಂದ್ರೆ ಯೋಚನೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಯಾವುದೇ ಒಂದು ಐಟಿ ರೈಡ್ ನಡಿಬೇಕಾದ್ರೆ ಇಲ್ಲಿನ ಸ್ಥಳೀಯ ಪೊಲೀಸರಿಗೆ ಅಂದ್ರೆ ಮಾಹಿತಿಯನ್ನ ಕೊಟ್ಟು ಇಲ್ಲಿನ ಪೊಲೀಸರನ್ನ ಯೂಸ್ ಮಾಡ್ಕೊಂಡು ಏನಂತಂದ್ರೆ ಐಟಿ ರೈಡ್ ಮಾಡ್ಬೇಕು. ಆದ್ರೆ ಇವರು ಯಾವುದೇ ರೀತಿಯ ಅಂತ ಕೆಲಸಗಳನ್ನ ಮಾಡಿಲ್ಲ. ಹಾಗಾಗಿ ಇದರ ಸಂಪೂರ್ಣವಾದಂತದ್ದು ಕೇವಲ ರಾಜಕೀಯ ಪ್ರೇರಿತವಾಗಿ ಮಾಡ್ತಿದ್ದಾರೆ ದಾಳಿಗಳನ್ನ ಅಂತ ನೇರವಾಗಿ ಏನಂತಂದ್ರೆ ಕೇಂದ್ರ ಸರ್ಕಾರದ ಮೇಲೆ ಏನಂದ್ರೆ ಆರೋಪ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಏನಂತಂದ್ರೆ ಮುಂದಿನ ದಿನಗಳಲ್ಲಿ ಈಗಾಗಲೇ ಏನಂತಂದ್ರೆ ರಾಹುಲ್ ಗಾಂಧಿಯಿಂದ ಜೊತೆ ಏನಂತಂದ್ರೆ ಮಾತಾಡಿ ಸಮಾಲೋಚನೆ ನಡೆಸಿದ್ದಾರೆ. ಅದ್ರ ಜೊತೆಗೆ ಏನಂತಂದ್ರೆ ಪರಮೇಶ್ವರ್ ಜೊತೆ ಸಮಾಲೋಚನೆ ನಡೆಸಿದ್ದಾರೆ ಅಂತ ಮೂಲಗಳು ತಿಳಿಸಿ ಬರ್ತಾ ಇದೆ. ರೈಟ್, ಧನ್ಯವಾದ ಜಗದೀಶ್ ಮಾಹಿತಿಗಾಗಿ. ಒಟ್ಟಾರೆ ಡಿಕೆ ಶಿವಕುಮಾರ್ ಅವರ ನಿವಾಸ ಹಾಗೆ ಕಚೇರಿಯ ಮೇಲೆ ನಡೆದಿರುವ ಐಟಿ ಅಧಿಕಾರಿಗಳ ದಾಳಿಯ ಬೆನ್ನಲ್ಲೇ ಇದೀಗ ಸಿಎಂ ಸಿದ್ದರಾಮಯ್ಯ ಸಮಾಲೋಚನೆಯನ್ನ ನಡೆಸಿದ್ದಾರೆ. ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಳ್ತಿದ್ದಾರೆ ಅನ್ನೋ ಡೀಟೇಲ್ಸ್ ಕೂಡ ಲಭ್ಯವಾಗ್ತಾ ಇರೋದು. ಮುಂದಿನ ನಡೆ ಯಾವ ರೀತಿಯಾಗಿ ಇರಬೇಕು ಅನ್ನೋದರ ಕುರಿತಾಗಿ ಕೂಡ ಬಹುತೇಕ ನಿರ್ಧಾರವನ್ನ ಕೈಗೊಳ್ತಾ ಇದ್ದಾರೆ. ಯಾಕಂತಂದ್ರೆ ಪ್ರಭಾವಿ ಸಚಿವರು ಡಿಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಇವರ ಮನೆ ಹಾಗೆ ಕಚೇರಿ ಮೇಲೆ ಐಟಿ ದಾಳಿ ನಡೆದಿರೋದು. ಇನ್ ಕೇಸ್
ಕೇಸ್ ಏನಾದ್ರೂ ಹೆಚ್ಚಿನ ಪ್ರಮಾಣದಲ್ಲಿ ಹಣ ಅಥವಾ ಆಸ್ತಿ ಪತ್ರಗಳನ್ನ ಸೀಸ್ ಮಾಡಿಕೊಂಡಿದ್ದೆ ಆದಲ್ಲಿ ಅದು ದೊಡ್ಡದೊಂದು ಹೊಡೆತ ಆಗತ್ತೆ ಸಂಪುಟಕ್ಕೆ ಆಗಿರಬಹುದು ಅಥವಾ ಖುದ್ದು ವೈಯಕ್ತಿಕವಾಗಿ ಸಚಿವ ಡಿ.ಕೆ. ಶಿವಕುಮಾರ್ ಅವರ ವರ್ಚಸ್ಸಿಗೂ ಕೂಡ ದೊಡ್ಡದೊಂದು ಧಕ್ಕೆ ಉಂಟು ಮಾಡುವ ಎಲ್ಲಾ ಸಾಧ್ಯತೆ ಇರೋದ್ರಿಂದ ಇದನ್ನ ಮುಂದಿನ ಹಂತದಲ್ಲಿ ಯಾವ ರೀತಿ ಸಮರ್ಥಿಸಿಕೊಳ್ಬೇಕು ಅನ್ನೋ ಕುರಿತಾಗಿ ಕೂಡ ಸಿಎಂ ಸಿದ್ದರಾಮಯ್ಯ ಸಮಾಲೋಚನೆಯನ್ನ ನಡೆಸುತ್ತಿದ್ದಾರೆ. ಹಾಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಯಾವ ರೀತಿ ದಾಳಿಯನ್ನು ನಡೆಸಲಾಗಿದೆ, ದಾಳಿಯಿಂದ ಏನೆಲ್ಲ ಲಭ್ಯವಾಗಿದೆ ಮಾಹಿತಿ ಐಟಿ ಅಧಿಕಾರಿಗಳಿಗೆ, ಈ ಬಗ್ಗೆ ಕೂಡ ಮಾಹಿತಿಯನ್ನ ಪಡೆದುಕೊಳ್ಳುವ ಪ್ರಯತ್ನವನ್ನ ಸಿಎಂ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ.